ಪ್ರಿಯ ವೀಕ್ಷಕರೇ, ಈ ರೀತಿ ವಾಹನಗಳ ಮುಂದೆ ಪೊಲೀಸರು ಕೈ ಅಡ್ಡ ಹಾಕಿದ್ರೆ ಹಬ್ಬ ಅವರು ಫೈನ್ ಹಾಕ್ತಾರೆ ಅಂತ ಸವಾರರಲ್ಲಿ ಭಯ ಇರುತ್ತೆ. ಆದರೆ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು ಆ ರೀತಿ ಮಾಡಲಿಲ್ಲ. ಅದನ್ನ ಬಿಟ್ಟು ವಾಹನ ಸವಾರರಿಗೆ ಇನ್ಶೂರೆನ್ಸ್ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಅದ್ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ವಾಹನ ದಟ್ಟಣೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಅದಕ್ಕೆ ತಕ್ಕಂತೆ ಅಪಘಾತದ ಪ್ರಕರಣಗಳು ಸಹ ಹೆಚ್ಚಾಗುತ್ತಿದೆ. ಇದರಿಂದ ಅದೆಷ್ಟೋ ಮಂದಿ ಅನಾಥರಾಗಿ ಅವರ ಕುಟುಂಬಗಳು ದಿಕ್ಕು ತೋಚದಂತಾಗಿ ಬೀದಿಗೆ ಬರುವಂತಾಗಿದೆ. ಆದ್ದರಿಂದ ಮುಂದೆ ಇಂತಹ ಪರಿಸ್ಥಿತಿ ಯಾರಿಗೂ ಎದುರಾಗಬಾರದೆಂದೇ ರಸ್ತೆಗಿಳಿಯುವ ಪ್ರತಿಯೊಂದು ವಾಹನಗಳಿಗೂ ಸರ್ಕಾರದ ಇನ್ಶೂರೆನ್ಸ್ ಎಂಬ ರಕ್ಷಾ ಕವಚವನ್ನ ಹೊಂದಿರಬೇಕು ಎಂದು ಸೂಚಿಸಿದ್ದಾರೆ. ಆದರೆ ವಾಹನಗಳಿಗೆ ಇನ್ಶೂರೆನ್ಸ್ ರಿನಿವಲ್ ಮಾಡಿಸಲು ಬಿಡುವಿಲ್ಲದೆ ಹಿಂದೇಟು ಹಾಕುತ್ತಾರೆ. ಆದರೆ ಆಕಸ್ಮಿಕವಾಗಿ ಏನಾದರೂ ಅವಘಡಗಳಾದಾಗ ಅದರ ಮಹತ್ವ ಆಗ ಅರಿವಾಗುತ್ತದೆ. ಆದ್ದರಿಂದಲೇ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ವಾಹನ ಸವಾರರಿಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ನಗರದಲ್ಲಿ ಸಂಚರಿಸುವ ವಾಹನಗಳ ದಾಖಲಾತಿಗಳನ್ನು ಪರಿಶೀಲಿಸಿ ಇನ್ಶೂರೆನ್ಸ್ ಅವಧಿ ಮುಗಿದಿದ್ರೆ ಸ್ಥಳದಲ್ಲಿಯೇ ವಿಮಾ ಮಾಡಿಸಲು ವಿಮಾ ಕಂಪನಿಯವರನ್ನು ಸ್ಥಳದಲ್ಲಿಯೇ ಕರೆಸಿ ಇನ್ಶೂರೆನ್ಸ್ ಮಾಡಿಸುವುದು ಮಾತ್ರವಲ್ಲದೆ ವಾಹನ ಸವಾರರಿಗೆ ಸಂಚಾರಿ ಪೊಲೀಸ್ ಅಧಿಕಾರಿ SR ಮಂಜುಳಾ ಅರಿವು ಮೂಡಿಸಿದ್ದಾರೆ. ಈಗ ನಿಮ್ಮನ್ನೆಲ್ಲ ಹಿಡಿದು ಏನಕ್ಕೆ ನಾನು ಚೆಕ್ ಮಾಡ್ತಾ ಇರೋದು ಅಂದರೆ ನಿಮಗೆ ಫೈನ್ ಹಾಕೋ ಉದ್ದೇಶ ನನಗಿಲ್ಲ. ಈಗ ಇನ್ಸೂರೆನ್ಸ್ ಇದ್ದರೆ ಚೆಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ರೆ ಮಾಡಿಸ್ಕೊಳ್ಳಿ. ಇದು ಯಾಕೆ ಅಂದರೆ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ನಿಮಗೂ ನಿಮ್ಮ ಕುಟುಂಬಸ್ಥರಿಗೂ ಮತ್ತು ಆಕ್ಸಿಡೆಂಟ್ ಆಗಿ ಏನಾದರೂ ಅವ್ರಿಗೆ ಮಾರಣಾಂತಿಕ ಅಲ್ಲೇ ಆದರೆ ಅವ್ರಿಗೂ ಏನಾದರೂ ಒಂದು ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಿಮ್ಮದು ಗಾಡಿಗಳು ಚೆಕ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ನೋಡಿ ನೀವು ಮಾಡಿಸಲ್ಲ ಅಂತ ಹೇಳ್ಬಿಟ್ಟು ಇನ್ಸೂರೆನ್ಸ್ ಕಂಪ್ನಿಯವ್ರನ್ನೇ ಕಳಿಸಿದ್ದೀನಿ, ಇಲ್ಲೇ ಮಾಡಿಸ್ಕೊಳ್ಳಿ. ಮಾಡಿಸ್ತೀರಾ? ಈಗ ಇನ್ನು ವಾಹನ ಸವಾರರಿಗೆ ಕೆಲವೊಮ್ಮೆ ತಮ್ಮ ರಕ್ಷಣೆಯನ್ನೇ ಮರೆತಿರುತ್ತಾರೆ. ಅದಕ್ಕಾಗಿ ಸಮಯ ವೆಚ್ಚ ಮಾಡಲು ಸಹ ಬಿಡುವು ಇರುವುದಿಲ್ಲ. ಅಂತಹವರಿಗೆ ವಾಹನಗಳಿಗೆ ದಂಡ ಹಾಕದೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಲು ಅರಿವು ಮೂಡಿಸಿದ್ದು ವಿಶೇಷವಾಗಿತ್ತು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋರಿಗೆಲ್ಲನೂ ಇಲ್ಲೇ ಪೊಲೀಸರು ಕರೆದು ಇನ್ಶೂರೆನ್ಸ್ ಮಾಡಿಸೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಇಲ್ಲೇ ನಾವು ಸಿಸ್ಟಮ್ ತೊಗೊಂಬಂದು ಯುನೈಟೆಡ್ ಇನ್ಶೂರೆನ್ಸ್ ಕಡೆಯಿಂದ ನಾವು ಬಂದಿರೋದು. ಇಲ್ಲೇ ತೊಗೊಂಬಂದು ಇಲ್ಲೇ ಪಾಲಿಸಿ ಎಲ್ಲ ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಅವರು ಯಾವ ಗಾಡಿ ಇನ್ಶೂರೆನ್ಸ್ ಇಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಬಟ್ ಯಾರಿಗೂ ಫೈನ್ ಆಗ್ತಾ ಇಲ್ಲ. ಅವರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಅಂದರೆ ಏನು, ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂದ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರೊಬ್ರಿಗೂ ಫೈನ್ ಆಗ್ತಾ ಇಲ್ಲ. ಸೊ ನಮ್ಮನ್ನು ಇಲ್ಲಿ ಕರೆಸಿ ಅವ್ರಿಗೆ ಇನ್ಶೂರೆನ್ಸ್ ಅಮೌಂಟ್ ಏನಾಗುತ್ತೋ ಆ ಇನ್ಶೂರೆನ್ಸ್ ಅಮೌಂಟ್ ಇಲ್ಲಿ ಪೇ ಮಾಡಿಸ್ಬಿಟ್ಟು ಇನ್ಶೂರೆನ್ಸ್ ಪಾಲಿಸಿ ಇಶ್ಯೂ ಮಾಡಿಸ್ತಾ ಇದ್ದಾರೆ ಮೇಡಮ್ ಅವರು. ಈ ರೀತಿ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಸರ್ ಅವ್ರಿಗೆಲ್ಲ? ಸರ್, ಇವಾಗ ಗಾಡಿಯಲ್ಲಿ ನಿಮಗೆ ಗೊತ್ತು, ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿ ಸುಮಾರು ಜನ ತೀರ್ಕೊತಾ ಇದ್ದಾರೆ. ಅವ್ರಿಗೆ ಫ್ಯಾಮ್ಲಿಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಟೂ ವೀಲರ್ ಆಗ್ಬೋದು, ಕಾರ್ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಅವ್ರ ಫ್ಯಾಮ್ಲಿಗೆ ಲಾಸ್. ಅದು ಗಾಡಿಗೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರ ಫ್ಯಾಮ್ಲಿಗನ್ನ ಒಂದು ಸ್ವಲ್ಪ ಅಮೌಂಟ್ ಅಂತ ಬರುತ್ತಲ್ವ, ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಆಗುತ್ತೆ. ಸೊ ಅದರಿಂದ ಅವರು ಇನ್ಶೂರೆನ್ಸ್ ಇದ್ದರೆ ಅವ್ರ ಫ್ಯಾಮ್ಲಿಗನ್ನ ಕ್ಲೈಮ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮೇಡಮ್ ಅವರು ಈ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇಲ್ಲಿ ಇನ್ಶೂರೆನ್ಸ್ ಎಲ್ಲ ರೆಡಿ ಮಾಡಿ. ಇದುವರೆಗೆ ಎಷ್ಟು ಮಾಡಿದ್ರೆ ಇನ್ನೂ ಎಷ್ಟು ಜನ ಇದ್ದಾರೆ ಸರ್? ಇವಾಗ 4 ಮಾಡಿದ್ದೀವಿ ಇವಾಗವರೆಗೂ. ಇನ್ನೂ ಸುಮಾರು ಜನ ವೇಟಿಂಗಲ್ಲಿದ್ದಾರೆ. ಇವಾಗೆಲ್ಲ ಮಾಡಿ ಕೊಡಬೇಕಾಗುತ್ತೆ. ನಿಮ್ಮ ಹೆಸರು ಸರ್? ಚಂದ್ರಮೌಳಿ. ಇನ್ನು ವಾಹನಗಳಿಗೆ ದಂಡ ಹಾಕದೆ ಇನ್ಶೂರೆನ್ಸ್ ಇಲ್ಲದ ವಾಹನ ಸವಾರರಿಗೆ ಇನ್ಶೂರೆನ್ಸ್ ಬಗ್ಗೆ ಅರಿವು ಮೂಡಿಸಿದ ಸಂಚಾರಿ ಪೊಲೀಸ್ ಅಧಿಕಾರಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕಳವಾರ ಅರುಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.